ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಯುವರಾಜ್ ಶೆಟ್ಟಿ ಯೂಟ್ಯೂಬ್ ವ್ಲಾಗ್ಸ್. ಇವತ್ತು ವ್ಲಾಗ್ ಶುರು ಮಾಡ್ತಾ ಇರೋದು ಮನೆಯಿಂದ. ಇವತ್ತು ಗೌರಿ ಗಣೇಶ ಹಬ್ಬ ಇದೆ. ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತು ನಮ್ಮ ಮನೇಲಿ ಗಣಪತಿ ಕೂರಿಸ್ತಾ ಇದ್ದೀವಿ. ಗಣಪತಿ ಡೆಕೋರೇಷನ್ ಎಲ್ಲ ಮಾಡ್ತೀವಿ, ಅದೆಲ್ಲ ವಿಡಿಯೋ ಮಾಡ್ತೀನಿ, ನೀವು ನೋಡ್ತಾ ಇರಿ. ಈಗ ಆಲ್ರೆಡಿ ಗಣಪತಿ ಕೂರಿಸ್ಬಿಟ್ಟಿದ್ದೀವಿ, ಈಗ ಅದಕ್ಕೆ ಡೆಕೋರೇಟ್ ಮಾಡಬೇಕು. ಈಗ ನೋಡಿ ಗಣಪತಿ ಕೂರಿಸಿರೋ ತೋರಿಸ್ತೀನಿ ಗೈಸ್. ಈಗ ಗಣಪತಿ ಕೂರ್ಸಾಯಿತು, ಇನ್ನು ಫ್ಲವರ್ಸ್ ಏನೂ ಹಾಕಿಲ್ಲ, ಹಣ್ಣು ಫ್ಲವರ್ಸ್ ಎಲ್ಲ ಇಲ್ಲೇ ಇದೆ. ಗಾಯ್ಸ್, ಪೂಜೆ ಮುಗಿಸಿ ನೆಕ್ಸ್ಟು ಬೇರೆ ಔಟ್ಫಿಟ್ ತೊಗೊಂಡಿದ್ದೀನಿ ಹಬ್ಬಕ್ಕೆ ಅಂತಲೇ, ಹೊಸ ಔಟ್ಫಿಟ್ಟು. ಅದನ್ನು ಹಾಕ್ಕೊತೀನಿ, ಅದನ್ನು ಹಾಕ್ಕೊಂಡು ತೋರಿಸ್ತೀನಿ ನಿಮಗೆ. ಅದಕ್ಕಿಂತ ಮುಂಚೆ ಪೂಜೆ ಮಾಡಬೇಕು. ಪೂಜೆ ಮುಗಿಸಿ, ಇವತ್ತು ಹಬ್ಬ ಅಲ್ವಾ, ಹಬ್ಬಕ್ಕಂತ ಸ್ಪೆಷಲಾಗಿ ಅಡುಗೆ ಮಾಡಿರ್ತಾರೆ. ಎಲ್ಲ ಸ್ಪೆಷಲ್ ಏನೇನು ಮಾಡಿದ್ದಾರೆ ಅಂತ ತೋರಿಸ್ತೀನಿ. ಈಗಂತ ತೋರ್ಸೋಕ್ಕಾಗಲ್ಲ, ಯಾಕೆಂತಂದ್ರೆ ಈಗೆಲ್ಲ ನಮ್ಮಮ್ಮ ಮತ್ತು ನನ್ನ ತಂಗಿ ಇಬ್ಬರೂ ಅಡುಗೆ ಮಾಡ್ತಿದ್ದಾರೆ. ಈಗ ಅಡುಗೆ ಮನೆಗೆ ಹೋದ್ರಂತೂ ಕೈ ಅಂತಾರೆ, ಸುಮ್ಮನೆ ಯಾಕೆ ಬಯಸ್ಕೊಳ್ಳೋಣ ಹಬ್ಬದ ದಿನ ಅಲ್ವಾ, ಅದಕ್ಕೋಸ್ಕರ ಎಲ್ಲ ರೆಡಿ ಆದಮೇಲಿಂದ ಏನೇನು ಅಡುಗೆ ಮಾಡಿದ್ದಾರೆ ತೋರಿಸ್ತೀನಿ. ಈ ಪೂಜೆ ಮುಗಿಸಿ ಏನೇನು ಅಡುಗೆ ಮಾಡಿದ್ದಾರೆ ತೋರಿಸಿ, ಆಮೇಲೆ ನೆಕ್ಸ್ಟ್ ಏನೇನು ಅಡುಗೆ ಮಾಡಿದ್ದಾರೆ ಅಂತ ಇಲ್ಲೇ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಹಬ್ಬದ ಊಟ ಇದೆ ಗಾಯ್ಸ್. ಹೇ ಗಾಯ್ಸ್, ಅಂತೂ ಫೈನಲಿ ಡೆಕೋರೇಷನ್ ಎಲ್ಲ ಮಾಡಿ ಕಂಪ್ಲೀಟ್ ಆಗಿದೆ. ಹೇಗೆಲ್ಲ ಡೆಕೋರೇಷನ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ನೋಡಿದ್ಮೇಲೆ ಮರೀದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗಿದೆ ಅಂತ. ಈಗ ಡೆಕೋರೇಷನ್ನು ಮುಗೀತು, ಅಮ್ಮಂದು ಅಡುಗೆನೂ ಮುಗೀತು. ಇನ್ನು ಬ್ಯಾಲೆನ್ಸ್ ಇರೋದೇನು ಪೂಜೆ ಒಂದೇ. ಪೂಜೆ ಮಾಡಿ ಮುಗಿಸ್ಬಿಟ್ರೆ ಬೇಗ ಊಟ ಮಾಡಿಕೊಂಡು ಸ್ವಲ್ಪ ಹೊರಗಡೆ ಕೆಲಸ ಇದೆ. ನನ್ನ ಫ್ರೆಂಡು ಕಾಲ್ ಮಾಡಿದ್ದ, ಅವ್ರ ಮನೆಯಲ್ಲಿ ಗಣಪತಿ ಕೂರಿಸಿದ್ದಾರೆ ಅಂತೆ, ಇನ್ವೈಟ್ ಮಾಡಿದ್ದಾನೆ, ಅಲ್ಲೂ ಹೋಗಬೇಕು ಗಾಯ್ಸ್. ಬನ್ನಿ ಫಸ್ಟು ಬೇಗ ಪೂಜೆ ಮುಗಿಸೋಣ.
ಫೈನಲಿ ಪೂಜೆ ಆಯಿತು. ಗಾಯ್ಸ್, ರಕ್ಷಾ ಬಂಧನ ದಿನ ನಾನು ಇರಲಿಲ್ಲ ಅಂತ ನನ್ನ ತಂಗಿ ಗಣಪತಿ ಹಬ್ಬದಲ್ಲೇ ರಾಖಿ ಕಟ್ತಾವಳೆ. ಹೇಳು ಬೇಗ. ಹೇ ಗಾಯ್ಸ್, ಇವಾಗ ತಾನೇ ನನ್ನ ತಂಗಿನ ಶಾಪಿಂಗ್ ಅಂತ ಕರ್ಕೊಂಡು ಬಂದಿದ್ದೀನಿ. ಯಾಕೆ ಶಾಪಿಂಗ್ ಅಂತಂದರೆ ರಕ್ಷಾಬಂಧನಲ್ಲಿ ನನ್ನ ತಂಗಿಗೆ ಏನಾದ್ರು ಗಿಫ್ಟ್ ಅಂತ ಕೊಡಿಸ್ತಿರ್ತೀನಿ. ಅದಕ್ಕೇನೆ ರಕ್ಷಾಬಂಧನ ಅಂತೂ ರಕ್ಷಾಬಂಧನ ದಿನ ಸೆಲೆಬ್ರೇಟ್ ಮಾಡೋಕ್ಕಾಗಲಿಲ್ಲ. ನಾನು ಸ್ವಲ್ಪ ಟ್ರಿಪ್ಪು ಮತ್ತು ವರ್ಕು ಬ್ಯುಸಿ ಇದ್ದೆ. ಅದಕ್ಕೆ ಇವಾಗ ನನ್ನ ತಂಗಿಗೆ ಇವಾಗ ತಾನೇ ರಾಖಿ ಕಟ್ಟತ್ತಲ್ವ, ಅದಕ್ಕೆ ಶಾಪಿಂಗ್ ಅಂತ ಕರ್ಕೊಂಡ್ಬಂದಿದ್ದೀನಿ ಗೈಸ್. ಗಾಯ್ಸ್, ಅಂತೂ ಫೈನಲಿ ಶಾಪಿಂಗ್ ಮಾಡಿಸಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಮನೆಗೆ. ಇವಾಗ ನಮ್ಮ ಸಿರಿಗೂ ನೆಕ್ಸ್ಟು ಶಾಪಿಂಗ್ ಕರ್ಕೊಂಡು ಹೋಗ್ಬೇಕು. ನಮ್ಮ ಸಿರಿಗೂ ಶಾಪಿಂಗ್ ಮಾಡಿಸ್ಬೇಕು. ಮತ್ತು ಇವಾಗ ನಾನು ಅರ್ಜೆಂಟ್ ಒಂದು ಸ್ವಲ್ಪ ಹೊರಗಡೆ ಹೋಗಬೇಕು ಕೆಲಸದ ಮೇಲೆ. ಮನೆಗೆ ಹೋಗಿ ಸಿಗ್ತೀನಿ ಗಾಯ್ಸ್. ಜೊತೆ ಏನನ್ನಿಸ್ತು ಶಾಪಿಂಗು? ಸರಿ ಆಯಿತು, ನಡಿ ಮನೆಗೆ ಹೋಗೋಣ. ವೆಲ್ಕಮ್ ಗೈಸ್. ಇದೇ ನನ್ನ ತಂಗಿ ಸೆಲೆಕ್ಟ್ ಮಾಡಿರೋ ಡ್ರೆಸ್ಸು. ಗಾಯ್ಸ್, ಇವಾಗ ತಾನೇ ನಾನು ನನ್ನ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೆ, ಹಬ್ಬಕ್ಕೆ ಅಂತ ಇನ್ವೈಟ್ ಮಾಡಿದ್ದ. ಹಂಗೆ ಹೋಗ್ತಾ ಇರ್ಬೇಕಾದ್ರೆ ಬೈ ರೋಡಲ್ಲಿ ಗಣಪತಿ ನೋಡಿದೆ, ಸಕ್ಕತ್ತಾಗೈತೆ. ಅದಕ್ಕೆ ನಿಮಗೂ ತೋರಿಸೋಣ ಅಂತ ವಿಡಿಯೋಸ್ ಮಾಡ್ತಿದ್ದೀನಿ. ಬನ್ನಿ ಗೈಸ್, ಗಣಪತಿ ಹೆಂಗೈತೆ ಅಂತ ತೋರಿಸ್ತೀನಿ. ನಾವೇ ತಾನೇ ಬ್ರದರ್ಸ್. ಇದೇ ನನ್ನ ಗಣಪತಿ ಹಬ್ಬಕ್ಕೆ ಅಂತ ತೊಗೊಂಡ್ರೆ ಹೊಸ ಔಟ್ಫಿಟ್ಟು. ಮನೇಲಿ ತೋರ್ಸೋಕ್ಕಾಗಲಿಲ್ಲ, ಒಂದು ಸ್ವಲ್ಪ ಅರ್ಜೆಂಟ್ ಅಂತ ಅಂದ್ಬಿಟ್ಟು ಹೊರಗಡೆ ಬಂದೆ. ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ ಅನ್ಸುತ್ತೆ. ಒಂದು ನಿಮಿಷ ಎಲ್ಲರೂ ಕೊಟ್ಟು ವೀಡಿಯೋ ಮಾಡಿಸ್ತೀನಿ ಗೈಸ್. ಇದೇ ನಂದು ಗಣಪತಿ ಹಬ್ಬದ ಹೊಸ ಔಟ್ಫಿಟ್ಟು. ಹೆಂಗೈತೆ ಅಂತ ನೋಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಗಾಯ್ಸ್, ಇದು ನಮ್ಮ ಮನೇಲಿ ಕೂರಿಸಿದ ಗಣಪತಿ. ಇದು ನಾವು ನಮ್ಮ ಫ್ರೆಂಡ್ಸ್ ಎಲ್ಲರೂ ಕೂರಿಸಿದ್ದು ಗಣಪತಿ. ನಮ್ಮ ಗಣಪತಿ ಹಬ್ಬದ ದಿನನೇ ಏನಕ್ಕೆ ತಂದು ಇಲ್ಲಿ ಇಟ್ಟಿರೋದು ಅಂತಂದರೆ, ಈ ದೊಡ್ಡ ಗಣಪತಿನ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ 5 ದಿನ ಆದಮೇಲೆ ವಿಸರ್ಜನೆ ಮಾಡೋದು. ಅದಕ್ಕೋಸ್ಕರ ಇದನ್ನೂ ನಮ್ಮ ಮನೇಲಿ ಕೂರಿಸಿರೋ ಗಣಪತಿ, ದೊಡ್ಡ ಗಣಪತಿ ಎರಡನ್ನೂ ಒಟ್ಟಿಗೆ ವಿಸರ್ಜನೆ ಮಾಡೋಣ ಅಂತ ಇಲ್ಲಿ ಇಟ್ಟಿರೋದು ಗಾಯ್ಸ್.
ಗಾಯ್ಸ್ ಹಿಂಗೆ ರೋಡಲ್ಲಿ ಹೋಗ್ತಾ ಇದ್ದೆ, ಎತ್ತಿನ ಗಾಡಿಯಲ್ಲಿ ಗಣಪತಿನ ತೊಗೊಂಡು ಹೋಗ್ತಿದ್ರು. ನಮ್ಮ ತಾಯಿ ಊರಲ್ಲೂ ಹಳ್ಳಿಯಲ್ಲಿ ಇದೇ ಥರ ಎತ್ತಿನ ಗಾಡಿಯಲ್ಲಿ ಗಣಪತಿ ತೊಗೊಂಬರ್ತಿದ್ರಂತೆ. ಅದು ನೆನಪಾಯ್ತು, ಅದಕ್ಕೆ ವೀಡಿಯೋ ಮಾಡಿದೆ ಗಾಯ್ಸ್. ನೋಡಿ ಎಷ್ಟು ಸಕ್ಕ ಇದೆ.